ಶ್ರೀಮಾತ್ರೇ ನಮಃ. ಕಾತ್ಯಾಯನಿ ಮಹಾಮಾಯೆ ಭವಾನಿ ಭುವನೇಶ್ವರಿ. ಸಂಸಾರಸಾಗರೇ ಮಗ್ನಂ ಮಾಮುದ್ಧರ ಕೃಪಾಮಯೇ. ಬ್ರಹ್ಮ ವಿಷ್ಣು ಶಿವಾರಾಧ್ಯೆ ಪ್ರಸಾದಂ ಜಗದಂಬಿಕೆ. ಮನೋಭಿಲಷಿತಂ ದೇವಿ ವರಂ ದೇಹಿ ನಮೋಸ್ತುತೇ. ಇವತ್ತು ನಾವು ವ್ಯಾಸಮಹರ್ಷಿ ಯಾವುದು ಧರ್ಮ, ವ್ಯಾಸಮಹರ್ಷಿಯಿಂದ ತಿಳ್ಕೊಳ್ಬೇಕಾದಂಥದ್ದು ಯಾವುದು ಧರ್ಮ, ಸಂಸಾರದಿಂದ ಹೇಗೆ ವಿಮುಕ್ತರಾಗಬೇಕು ಅನ್ನುವ ವಿಷಯಗಳ ಬಗ್ಗೆ ತಿಳ್ಕೊಳ್ಳೋಣ. ವ್ಯಾಸ ಭಗವಾನರು ಅಮ್ಮನವರ ಕಥೆಯನ್ನು ಹೇಳ್ತಾ ಇದ್ದಾರೆ. ಅದನ್ನು ಕೇಳ್ತಾ ಇದ್ದ ಜನಮೇಜಯನಿಗೆ ಒಂದು ದೊಡ್ಡ ಸಂದೇಹ ಉಂಟಾಯಿತು. ಅವನು ಹೀಗೆ ಕೇಳ್ತಾನೆ, ಓ ಮಹರ್ಷಿ, ಯಾವುದು ಧರ್ಮ, ಯಾವುದು ಅಧರ್ಮ, ಯಾರನ್ನು ನಂಬಬೇಕು, ಯಾರನ್ನು ಆದರ್ಶವಾಗಿ ತೆಗೆದುಕೊಳ್ಳಬೇಕು? ಈ ಸಂಸಾರವೆಲ್ಲವೂ ಒಂದು ದೊಡ್ಡ ಪಾಪಕೂಪ. ಇದರ ಬಂಧನದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಆದ್ದರಿಂದಲೇ ಕೆಲವು ದೇವತೆಗಳ ಚರಿತ್ರೆಯನ್ನು ನೋಡಿದರೆ ಅವರೂ ಸಹ ಧರ್ಮ ತಪ್ಪಿ ನಡ್ಕೊಂಡ ಹಾಗೆ ಕಾಣ್ತಾ ಇದೆ. ಹಾಗೇ ಕುರುಕ್ಷೇತ್ರ ಯುದ್ಧದಲ್ಲಿ ಎಲ್ಲರೂ ಧರ್ಮ ತಪ್ಪಿದರು. ಅದರಲ್ಲಿ ಇದ್ದವರೆಲ್ಲ ಮಹಾತ್ಮರೇ. ಅವರೆಲ್ಲರಿಗೂ ಕೂಡ ಅಸಾರತಾಂ ವಿಜಾನಂತಹ ಸಂಸಾರಸ್ಯ ಸುಮೇಧಸಃ. ಸಂಸಾರವು ಸಾರವಿಲ್ಲದ್ದು ಅನ್ನುವುದು ಗೊತ್ತಿತ್ತು. ಆದರೂ ಧರ್ಮ ತಪ್ಪಿ ನಡೆದರು. ಹೀಗೆ ತಪ್ಪಾಗಿ ನಡ್ಕೊಂಡ ಮಹಾತ್ಮರ ಕಥೆಗಳನ್ನು ನೋಡ್ತಾ ಇದ್ದರೆ ಧರ್ಮದ ಮೇಲೆ ಸಂದೇಹ ಬರುತ್ತೆ. ಧರ್ಮವನ್ನು ಆಚರಿಸಬೇಕು ಅನ್ನುವ ಆಸಕ್ತಿಯೇ ಹೊರಟೋಗುತ್ತೆ. ಆದ್ದರಿಂದ ನಿಜವಾಗಲೂ ಧರ್ಮ ಅಂದರೆ ಏನು, ಅದರ ಸ್ಥಿತಿಗತಿಗಳೇನು, ಅದರ ಪ್ರಮಾಣ ಏನು, ಇವೆಲ್ಲವನ್ನು ಹೇಳು. ಜೀವಿ ಪಾಪಕೂಪವಾದ ಈ ಪಾಪರೂಪವಾಗಿರ್ತಕ್ಕಂಥ ಈ ಸಂಸಾರ ಬಂಧನದಿಂದ ಹೇಗೆ ಮುಕ್ತನಾಗ್ತಾನೆ? ಒಬ್ಬ ಆಪ್ತನ ಮಾತನ್ನು ಕೇಳಿ ಇದು ಪ್ರಮಾಣ ಅಂದ್ಕೊಳ್ಳೋಣ. ಅಂದರೆ ಆ ಆಪ್ತ ಯಾರು? ದೇಹವನ್ನು ಧರಿಸಿದ ಪ್ರತಿಯೊಬ್ಬರೂ ಎಲ್ಲ ರೀತಿಯಲ್ಲೂ ವಿಷಯಾಸಕ್ತರಾಗ್ತಾ ಇರ್ತಾರೆ. ಭೋಗಗಳನ್ನು ಅನುಭವಿಸಬೇಕು ಅಂದ್ಕೊಳ್ಳುವವರೆಗೆ ರಾಗವು ಇದ್ದೇ ಇರುತ್ತಲ್ಲ. ರಾಗೋ ದ್ವೇಷೋ ಭವೇನ್ನೂನಂ ಅರ್ಥನಾಶಾದ ಸಂಶಯಂ ದ್ವೇಷದ ಸತ್ಯವಚನಂ ವಕ್ತವ್ಯಂ ಸ್ವಾರ್ಥಸಿದ್ಧಯೇ. ದ್ವೇಷದ ಸತ್ಯವಚನಂ ವಕ್ತವ್ಯಂ ಸ್ವಾರ್ಥಸಿದ್ಧಯೇ. ರಾಗದಿಂದ ದ್ವೇಷ ಹುಟ್ಟುತ್ತೆ. ಒಬ್ಬರ ಬಗ್ಗೆ ರಾಗ ಇದೆ ಅಂದರೆ ಇನ್ನೊಬ್ಬರ ಮೇಲೆ ದ್ವೇಷ ಇದೆ ಅಂತಲೇ ಅರ್ಥ ತಾನೆ. ತನ್ನ ಕೆಲಸದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಕೆಲವರ ಬಗ್ಗೆ ರಾಗ ಉಂಟಾಗುತ್ತೆ, ಇನ್ನು ಕೆಲವರ ಬಗ್ಗೆ ದ್ವೇಷ ಉಂಟಾಗುತ್ತೆ. ದ್ವೇಷದಿಂದ ಸುಳ್ಳು ಹೇಳುವುದು ಪ್ರಾರಂಭವಾಗುತ್ತೆ. ಸ್ವಾರ್ಥಕ್ಕೋಸ್ಕರ ಸುಳ್ಳು ಹೇಳಲೇಬೇಕಾಗಿ ಬರುತ್ತೆ. ಇದು ಕೆಲವು ದೇವತೆಗಳು, ಮಹಾತ್ಮರು ತಪ್ಪಾಗಿ ನಡೆದುಕೊಳ್ಳುವುದಕ್ಕೆ ಇರುವ ಕಾರಣ. ಧರ್ಮಸ್ಯ ಪ್ರಥಮಃ ಪಾದಃ ಸತ್ಯಮೇತತ್ ಶ್ರುತೇರ್ವಚಃ ದ್ವಿತೀಯಸ್ತು ತಥಾ ಶೌಚಂ ದಯಾಪಾದಸ್ ತೃತೀಯಕಃ. ಧರ್ಮಕ್ಕೆ 4 ಪಾದಗಳಿವೆ ಅಂತ ವೇದವು ಹೇಳಿದೆ. ಅದರಲ್ಲಿ ಮೊದಲನೆಯ ಪಾದ ಸತ್ಯ, ಎರಡನೆಯದು ಶೌಚ, ಮೂರನೆಯ ದಯ, ನಾಲ್ಕನೆಯದು ದಾನ. ಧರ್ಮಹೀನಂ ಕೃತಂ ಕರ್ಮ ಕಥಂ ತತ್ಫಲದಂ ಭವೇತ್ ಧರ್ಮೇ ಸ್ಥಿರಾ ಮತಿ ಕ್ವಾಪಿ ನ ಕಸ್ಯಾಪಿ ಪ್ರತೀಯತೆ. ಈ 4 ಇಲ್ಲದೆ ಹೋದರೆ ಧರ್ಮವೇ ಇಲ್ಲ. ಅಂತಹ ಧರ್ಮವನ್ನು ಬಿಟ್ಟು ಮಾಡುವ ಕರ್ಮ ಯಾವ ಫಲವನ್ನೂ ಕೊಡಲ್ಲ. ಧರ್ಮಕ್ಕಷ್ಟು ಪ್ರಾಮುಖ್ಯತೆ ಇದೆ. ಯಾರಿಗೂ ಧರ್ಮವನ್ನು ಆಚರಿಸಬೇಕು ಅನ್ನುವ ಛಲ ಇಲ್ಲ. ಒಂದು ನಿಶ್ಚಲವಾದ ಆಸಕ್ತಿಯೂ ಇಲ್ಲ.
ಅದು ಇರುವ ಹಾಗೆ ಕಾಣ್ತಾನೂ ಇಲ್ಲ. ಉದಾಹರಣೆಗೆ ಬಲಿಚಕ್ರವರ್ತಿಯನ್ನು ತೆಗೆದುಕೊಂಡ್ರೆ ಅವನೊಬ್ಬ ಮಹಾದಾತ, ಮಹಾತ್ಮನೂ ಹೌದು. ಅಂತಹ ಬಲಿಯನ್ನು ಮಹಾವಿಷ್ಣು ಪಾತಾಳ ಲೋಕಕ್ಕೆ ಕಳಿಸಿದನಲ್ಲ. ಇವರಲ್ಲಿ ಯಾರು ಗೆದ್ದ ಹಾಗೆ, ಯಾರು ಸೋತ ಹಾಗೆ ಹೇಳು ಅಂತ ತನಗೆ ಉಂಟಾಗಿದ್ದ ದೊಡ್ಡ ಸಂದೇಹವನ್ನು ಜನಮೇಜಯ ಕೇಳಿದ. ಆಗ ವ್ಯಾಸರು ಹೀಗೆ ಸಮಾಧಾನ ಹೇಳ್ತಾರೆ. ಅಪ್ಪ, ಬಲಿಚಕ್ರವರ್ತಿಯೇ ಶ್ರೇಷ್ಠನು, ಅವನೇ ಉತ್ತಮನು. ಅದಕ್ಕೆ ಮಹಾವಿಷ್ಣು ಬಲಿಚಕ್ರವರ್ತಿ ಮನೆಯ ಕಾವಲುಗಾರನಾದ. ನೀನೀಗ ಹೇಳಿದ ಹಾಗೆ ಸಕಲ ಧರ್ಮಗಳಿಗೂ ಸತ್ಯವೇ ಮೂಲ. ಆದರೆ ಅದನ್ನು ಪಾಲಿಸುವುದು ದೇಹವನ್ನು ಧರಿಸುವುದವರಿಗೆ ಬಹಳ ಕಷ್ಟ. ನೀರು ಕಾಗೆ ಪ್ರತಿ ಪವಿತ್ರ ನದಿಯಲ್ಲೂ ಮುಳುಗುತ್ತೆ, ಆದರೆ ಅದಕ್ಕೆ ಯಾವ ಪ್ರಯೋಜನವೂ ಉಂಟಾಗಲಿಲ್ಲ. ಹಾಗೆಯೇ ಸತ್ಯವನ್ನು ನುಡಿಯದೆ ಎಷ್ಟೇ ತೀರ್ಥದಲ್ಲಿ ಮುಳುಗಿದರೂ ಕೂಡ ಯಾವ ಪ್ರಯೋಜನವೂ ಇಲ್ಲ. ಸತ್ಯವನ್ನು ನುಡಿಯದೆ ಎಷ್ಟೇ ದಕ್ಷಿಣೆಗಳನ್ನು ಕೊಟ್ಟು ಯಜ್ಞಯಾಗಗಳನ್ನು ಮಾಡಿದರೂ ಫಲವಿಲ್ಲ. ಸತ್ಯವನ್ನು ನುಡಿಯದೆ ಯುದ್ಧಗಳನ್ನು ಮಾಡಿ, ಮೋಸ ಮಾಡಿ, ನಾನಾ ಮಾರ್ಗಗಳಲ್ಲಿ ಹಣವನ್ನು ಸಂಪಾದಿಸಿ ದಾನ ಧರ್ಮಗಳನ್ನು ಮಾಡಿದರೆ ಯಾವ ಫಲವೂ ಸಿಗಲ್ಲ. ಇಂಥವರು ಸತ್ಯವನ್ನು ಆಚರಿಸುವವರಿಗಿಂತ ಶ್ರೇಷ್ಠರು ಅಲ್ಲವೇ ಅಲ್ಲ. ಸತ್ವಗುಣ, ರಜೋಗುಣ, ತಮೋಗುಣ ಅನ್ನುವ 3 ಗುಣಗಳಿಂದ ಕೂಡಿರುವ ಮಾಯೆ ಅತ್ಯಂತ ಬಲಿಷ್ಠವಾದುದು. ಅದು ನಾನಾ ರೂಪಗಳಿಂದ ಕೂಡಿದೆ. ಮಾಯೆಯಿಂದಲೇ ವಿಶ್ವವೆಲ್ಲವೂ ಸೃಷ್ಟಿಸಲ್ಪಟ್ಟಿದೆ. ಮಾಯೆಯಿಂದಲೇ ವಿಶ್ವವೆಲ್ಲವೂ ತುಂಬಿದೆ. ಈ ಕಾರಣದಿಂದಲೇ ಸತ್ಯವು ಮೋಸದ ಹಾಗೆ ಕಾಣುತ್ತೆ, ಮೋಸ ಸತ್ಯದ ಹಾಗೆ ಕಾಣುತ್ತೆ. ಆದ್ದರಿಂದ ಸಂಸಾರ ಸಮುದ್ರದಲ್ಲಿ ಮುಳುಗಿರುವವರು ಸತ್ಯ ಧರ್ಮಗಳನ್ನು ಪಾಲಿಸುವುದು ತುಂಬ ಕಷ್ಟ. 3 ಗುಣಗಳೂ ಸೇರಿ ವಿಶ್ವದ ರಚನೆಯಾಗಿದೆ. ಆದ್ದರಿಂದ ಇದು ದೈವಧರ್ಮ ಅಂತ ತಿಳಿಬೇಕು. ಆದರೆ ಸತ್ಯವನ್ನು ಯಾರು ಸಾಧಿಸ್ತಾರೆ ಅಂದರೆ ವೈಕಾನಸಾಚ್ಛಮುನಯೋ ನಿಸ್ಸಂಗ ನಿಷ್ಪ್ರತಿಗ್ರಹ ಸತ್ಯಯುಕ್ತ ಭವಂತ್ಯತ್ರ ವೀತರಾಗಗತತೃಷಃ. ವೈಕಾನಸ ಮಹರ್ಷಿಗಳು ಹೇಳ್ತಾರೆ, ಯಾವುದೇ ರೀತಿಯ ಸಂಘವಿಲ್ಲದವರು, ಯಾವ ಪದಾರ್ಥವನ್ನು ದಾನವಾಗಿ ತೆಗೆದುಕೊಳ್ಳದೇ ಇರುವವರು, ಸತ್ಯವನ್ನು ಆಶ್ರಯಿಸಿರುವವರು, ಅಭಿಮಾನವನ್ನು ಮೋಹವನ್ನು ತ್ಯಜಿಸಿದವರು, ಆಸೆ ರಾಗಗಳನ್ನು ತೊರೆದವರು, ಜಿತೇಂದ್ರಿಯರು, ಮಹಾಮುನಿಗಳು ಮಾತ್ರವೇ ಸತ್ಯ ಧರ್ಮಗಳನ್ನು ಪಾಲಿಸ್ತಾರೆ. ಅದಕ್ಕೆ ಮಹಾತ್ಮನನ್ನು ಆಶ್ರಯಿಸಬೇಕು. ಮಹಾತ್ಮರನ್ನು ಆಶ್ರಯಿಸಿದರೆ ಸತ್ಯ ಧರ್ಮಗಳನ್ನು ಪಾಲಿಸಿ ಪಾಪಗಳನ್ನು ಹೋಗಿಸಿಕೊಳ್ಳಬಹುದು. ಮಾಯೆಯನ್ನು ಅರಿತು ಅದರಿಂದ ಹೊರಗೆ ಬಂದು ಮುಕ್ತಿಯನ್ನು ಪಡೆಯಬಹುದು. ಮಾನವರು ಸದ್ಗುರುವನ್ನು, ಮಹಾತ್ಮರನ್ನು ಆಶ್ರಯಿಸದೆ ಹೋದರೆ ವರ್ಣರಂಜಿತ ಮಾಯೆಯಿಂದ ಆವರಿಸಿರುವ ಈ ಸಮುದ್ರವನ್ನು ದಾಟುವುದಕ್ಕೆ ಸಾಧ್ಯವೇ ಇಲ್ಲ. ಇದರಲ್ಲೇ ತಿರುಗ್ತಾ ಇರಬೇಕಾಗತ್ತೆ. ಸಂಸಾರಿಯಾಗುವುದರಿಂದ ಮೋಸ ಮಾಡಲೇಬೇಕಾಗಿ ಬರುತ್ತೆ. ಅದರಿಂದ ಪಾಪ ಉಂಟಾಗುತ್ತೆ. ಮಾನವ ದೇಹ ಧರಿಸಿ ಮಾಯೆಯಿಂದ ಮೋಹಿಸಲ್ಪಟ್ಟವನಿಗೆ ಧರ್ಮದ ಬಗ್ಗೆ ಆಸಕ್ತಿ ಇರಲ್ಲ. ಅವನ ಮನಸ್ಸು ಇಂದ್ರಿಯಗಳ ಹಿಂದೆಯೇ ಓಡ್ತಾ ಇರುತ್ತೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅನ್ನುವ ಗುಣಗಳು ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವುದು ಒಳ್ಳೆಯ ಕೆಲಸ, ಯಾವುದು ಕೆಟ್ಟ ಕೆಲಸ ಅನ್ನುವುದು ತಿಳಿಯದೇ ಇರುವ ಹಾಗೆ ಮಾಡುತ್ತವೆ. ಇದರ ಜೊತೆಗೆ ಹಣವು ಸೇರಿದರೆ ನನ್ನಂಥವರು ಇಡೀ ಜಗತ್ತಿನಲ್ಲೇ ಬೇರೆ ಯಾರೂ ಇಲ್ಲ ಅಂತಕ್ಕಂಥ ಗರ್ವ ಬಂದುಬಿಡುತ್ತೆ. ಅದರಿಂದ ಆಸೆ, ತೃಷ್ಣೆ, ದೈನ್ಯತೆ, ವಂಚನೆ, ಅಸೂಯೆ ಮುಂತಾದ ಗುಣಗಳು ಹುಟ್ಟುತ್ತವೆ. ಇವೆಲ್ಲಕ್ಕೂ ಮೂಲ ಮೋಹವೇ. ಇಂತಹ ದುರ್ಗುಣಗಳು ಬೆಳೀತಾ ಇದ್ದರೆ ಸಂಸಾರ ಇದರಿಂದ ಹೊರಗೆ ಬರಲಾರ. ಇವುಗಳಿಗೆ ವಶನಾಗಿ ಕ್ರಮಕ್ರಮವಾಗಿ ಪತನವಾಗಿ ಬಿಡ್ತಾನೆ.
ಆದ್ದರಿಂದ ಮನಸ್ಸು ಪರಿಶುದ್ಧವಾಗಿರಬೇಕು. ನ್ಯಾಯದಿಂದ ಹಣ ಸಂಪಾದನೆ ಮಾಡಬೇಕು. ಅರಿಷಡ್ವರ್ಗಗಳನ್ನು ಜಯಿಸಬೇಕು. ಇಲ್ಲದಿದ್ದರೆ ಮಾಡಿದ ಕೆಲಸಕ್ಕೆ ಪ್ರಯೋಜನ ಇರಲ್ಲ, ಎಲ್ಲವೂ ವ್ಯರ್ಥವಾಗುತ್ತೆ. ಅದಕ್ಕೆ ಪಂಡಿತರು ಹೀಗೆ ಹೇಳ್ತಾರೆ, ಯಾವ ಕೆಲಸವನ್ನಾದರೂ ಮಾಡಬೇಕು ಅಂದ್ಕೊಳ್ಳುವವನಿಗೆ ಅವನ ದೇಹ ಪವಿತ್ರವಾಗಿರಬೇಕು, ಅವನ ಹಣ ಪವಿತ್ರವಾಗಿರಬೇಕು. ಅಂದರೆ ಅದು ನ್ಯಾಯವಾಗಿ ಸಂಪಾದಿಸಿದ ಹಣವಾಗಿರಬೇಕು. ಅದರ ಜೊತೆಗೆ ಕೆಲಸ ಮಾಡಿಸುವವನು ಪವಿತ್ರನಾಗಿರಬೇಕು. ಆಗಲೇ ಅವನು ಮಾಡಿದ ಕೆಲಸಕ್ಕೆ ಸೂಕ್ತ ಫಲ ಲಭಿಸುತ್ತೆ. ಇಲ್ಲದಿದ್ದರೆ ವ್ಯತಿರಿಕ್ತವಾದ ಫಲವನ್ನು ಅನುಭವಿಸಬೇಕಾಗತ್ತೆ. ತನಗೆ ಮಾತ್ರ ಅಭಿವೃದ್ಧಿಯಾಗಬೇಕು, ಶತ್ರುವಿಗೆ ಕೇಡು ಉಂಟಾಗಬೇಕು ಅಂತ ಕೋರಿಕೆ ಹೊಂದಿರುವವರು ತಮ್ಮಲ್ಲಿನ ಗುಣಗಳನ್ನು ಪರಿಶೀಲಿಸಿಕೊಂಡು ಪವಿತ್ರರಾಗಬೇಕು. ಆಗ ಅವರ ಮಾಡಿದ ಕರ್ಮಕ್ಕೆ ಸಾರ್ಥಕತೆ ಉಂಟಾಗತ್ತೆ. ದೇಶ, ಕಾಲ, ಕ್ರಿಯೆ, ದ್ರವ್ಯ, ಮಾಡುವವನು, ಮಾಡಿಸುವವನು, ಮಂತ್ರಗಳು ಇವೆಲ್ಲವೂ ಪವಿತ್ರವಾಗಿರಬೇಕು. ಆಗಲೇ ಮಾಡಿದ ಕರ್ಮ ಅಥವಾ ಯಜ್ಞಕ್ಕೆ ಸಂಪೂರ್ಣ ಫಲ ಪ್ರಾಪ್ತಿಯಾಗತ್ತೆ. ಇನ್ನು ಬೇರೆ ಬೇರೆ ಜೀವಿಗಳ ಮಧ್ಯೆ ವಿರೋಧ ಯಾಕೆ ಉಂಟಾಗತ್ತೆ ಅಂದರೆ, ಜೀವಿಗಳು ತ್ರಿಗುಣಗಳಿಂದ ಹುಟ್ಟಿರುವುದರಿಂದ ವಿರೋಧ ಉಂಟಾಗತ್ತೆ. ಹಾಗೆಯೇ ಸಂಸಾರದಲ್ಲಿ ಜೀವಿ ಯಾಕೆ ಅಹಂಕಾರದಿಂದ ವರ್ತಿಸ್ತಾನೆ ಅಂದರೆ, ಅಹಂಕಾರದಿಂದಲೇ ಸಂಸಾರ ಹುಟ್ಟುವುದು. ಆದ್ದರಿಂದ ಸಂಸಾರದಲ್ಲಿ ರಾಗವಿಲ್ಲದವರು ಹುಟ್ಟುವುದಿಲ್ಲ. ಎಲ್ಲರೂ ರಾಗದ್ವೇಷಗಳಿಂದಲೇ ಕೂಡಿರ್ತಾರೆ. ಎಲ್ಲ ಯುಗದವರು ಹಾಗೆಯೇ ಇರ್ತಾರೆ. ಆದರೆ ಯಾವುದೇ ಯುಗದಲ್ಲಾದರೂ ಒಬ್ಬ ಧರ್ಮಾತ್ಮ ಹುಟ್ಟಿದ ಅಂದರೆ ಅದಕ್ಕೆ ಪೂರ್ವಜನ್ಮದಲ್ಲಿ ಮಾಡಿದ ಪುಣ್ಯವೇ ಕಾರಣವಾಗಿರುತ್ತೆ. ಸಜ್ಜನರಾದವರಿಗೆ ಯಾವಾಗಲಾದರೂ ಎಲ್ಲೇ ಆದರೂ ಅದು ಸತ್ಯವಾಗಿಯೇ ಕಾಣುತ್ತೆ. ಅದು ಸತ್ಯಯುಗವಾಗಿ ಕಾಣುತ್ತೆ ಮತ್ತು ಸತ್ಯವಾಗೇ ಕಾಣುತ್ತೆ. ಮಧ್ಯವರಿಗೆ ಮಧ್ಯಯುಗವಾಗೇ ಕಾಣುತ್ತೆ. ಕೆಟ್ಟವರಿಗೆ ಯಾವಾಗಲೂ ಕಲಿಯುಗವಾಗೇ ಇರುತ್ತೆ. ಆದ್ದರಿಂದ ಯಾವಾಗಲೂ ಉತ್ತಮ ಆಲೋಚನೆಗಳನ್ನೇ ಮಾಡಬೇಕು, ಒಳ್ಳೆಯ ವಿಚಾರಗಳನ್ನೇ ಮಾತಾಡಬೇಕು, ಉತ್ತಮ ಕೆಲಸಗಳನ್ನೇ ಮಾಡಬೇಕು, ಮಹಾತ್ಮರನ್ನು ಆಶ್ರಯಿಸಬೇಕು. ಆಗಲೇ ಸಂಸಾರ ಬಂಧನದಿಂದ ವಿಮುಕ್ತರಾಗುವುದಕ್ಕೆ ಸಾಧ್ಯ. ಮಾಯೆಯನ್ನು ದಾಟುವ ಮಾರ್ಗ ಕಂಡುಬರುತ್ತೆ, ಶಕ್ತಿ ಲಭಿಸುತ್ತೆ. ಇದು ಗುರುರೂಪಿಣಿಯಾದ ಜಗನ್ಮಾತೆ ಎಲ್ಲರಿಗೂ ಬೋಧಿಸಿರುವ ಉಪದೇಶ ಅಂತ ಹೇಳ್ತಾರೆ ವ್ಯಾಸರು. ಆದ್ದರಿಂದ ಎಲ್ಲರೂ ಈ ಉಪದೇಶ ಮಾರ್ಗವನ್ನು ಗ್ರಹಿಸಿ ಆಚರಿಸಿ ಮುಕ್ತರಾಗಿ ಅಮ್ಮ ನಿಮ್ಮನ್ನು ಪೂರ್ಣವಾಗಿ ಅನುಗ್ರಹಿಸಲಿ ಅಂತ ಆಶೀರ್ವದಿಸ್ತಾ ಶ್ರೀಮಾತ್ರೇ ನಮಃ.